ಮಗನಿಗೆ ಕಿಡ್ನಿ ಫೇಲ್ಯೂರ್ ಆಗಿದೆ, ಕಿಡ್ನಿಗೆ ಆಪರೇಷನ್ ಮಾಡಿಸ್ತೇನೆ. ಈಗ ಬೋನ್ ಮ್ಯಾರೋ ಕ್ಯಾನ್ಸರ್ ಆಗಿದೆ. ಅದಕ್ಕೆ ಟ್ರೀಟ್ಮೆಂಟ್ಗೆ ನನ್ನ ಇದ್ದಂಥ ಒಂದು ಮನೆಯನ್ನು ಮಾರಿಬಿಟ್ಟಿದ್ದೇನೆ. 31 ಲಕ್ಷ ರೂಪಾಯಿಗಳಿಗೆ ಮಾರಿ ಆಸ್ಪತ್ರೆ ಕಟ್ಟಿದ್ದೇನೆ. ಇನ್ನು 1 ಲಕ್ಷ ರೂಪಾಯಿ ಶಾರ್ಟೇಜ್ ಆಗಿದೆ. ಆಸ್ಪತ್ರೆ ಬಿಲ್ಲನ್ನು ನೆನ್ನೆ ತಂದು ತೋರಿಸ್ತಾನೆ. 1 ಲಕ್ಷ ರೂಪಾಯಿನ ಏನಾದರೂ ಕೊಡಿ, ಮನೆ ಮಾರಿ 31 ಲಕ್ಷ ಕಟ್ಟಿದ್ದೀನಿ ಅಂತೇಳಿ ಆ ತಂದೆ ಮಗನ ಪರಿಸ್ಥಿತಿಯನ್ನು ನೋಡಿದಾಗ ಇದು ಒಂದು ಉದಾಹರಣೆ ನಿಮಗೆ ಕೊಡೋದು. ನಾನು ಕಳೆದ 20 ವರ್ಷದಲ್ಲಿ ಈ ರಾಜಕಾರಣದಲ್ಲಿ ಮುನ್ನೆಲೆಗೆ ಬಂದ ಮೇಲೆ ಈ ರೀತಿಯ ಜನರನ್ನು ಪ್ರತಿನಿತ್ಯ ನೋಡ್ತಾ ಇದ್ದೇನೆ. ಆ ಕುಟುಂಬ ಏನಾಗಬೇಕು, ಆ ಮಗ ಬದುಕ್ತಾನೋ ಇಲ್ಲ ಜೀವ ಹೋಗುತ್ತೋ ಗೊತ್ತಿಲ್ಲ ಪಾಪ. ಅವನಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಮಗನ ಏನಾದರೂ ಮಾಡಿ ಉಳಿಸ್ಕೋಬೇಕು ಅಂತ ಹೇಳಿ ಅವನ ಮನೆ ಮಾರಾಟ ಮಾಡಿ ಈಗ ಬೀದಿಲಿದ್ದಾನಲ್ಲ. ಹೇಳ್ತಾನೆ ಪಾಪ, ಇದೇನೋ ಸರಿ 1 ಲಕ್ಷ ಕೊಟ್ಟರು ಮತ್ತು 40 ದಿನ ಆಸ್ಪತ್ರೆಯಲ್ಲಿ ಇರಬೇಕು, 40 ದಿನಕ್ಕೆ ನನ್ನ ಹತ್ರ ಏನೂ ಇಲ್ಲ, ದಯವಿಟ್ಟು ನಾನು ಕಾಪಾಡಿ ಅಂತಾನೆ. ಇದು ನಮ್ಮ ದೇಶದಲ್ಲಿ ನಾವು ಎದುರಿಸ್ತಾ ಇರತಕ್ಕಂಥ ಹಲವಾರು ಕುಟುಂಬಗಳ ಸಮಸ್ಯೆ ಇದೆ. ಇವತ್ತು ನಾವು ಇನ್ಶೂರೆನ್ಸ್ ಸ್ಕೀಮು ಮಗದೊಂದು ಎಲ್ಲ ಕೊಟ್ಟಿದ್ದೇವೆ. ಕೆಲವು ಕುಟುಂಬಗಳಿಗೆ ಅನುಕೂಲ ಆಗ್ತಾ ಇರಬಹುದು. ಆದರೆ ಇವತ್ತೇನೋ ಈ ಉಚಿತ ಆರೋಗ್ಯ ಶಿಬಿರದಲ್ಲಿ ಸುರೇಶ್ ಬಾಬುರು ಇವತ್ತು ಹೊಸದಾಗಿ ಏನು ಮಾಡ್ತಾ ಇಲ್ಲ. ಈ ತಾಲೂಕಿನಲ್ಲಿ 4 ಬಾರಿ ಅವ್ರನ್ನ ಏನು ಆಯ್ಕೆ ಮಾಡಿದ್ದೀರಿ, ಅವ್ರ ತಂದೆಯನ್ನು 3 ಬಾರಿ ಏನು ಆಯ್ಕೆ ಮಾಡಿದ್ದೀರಿ, 7 ಬಾರಿ ನೀವು ಈ ಕುಟುಂಬವನ್ನು ಉಳಿಸಿದ್ದೀರಿ. ಇವತ್ತು ಸುರೇಶ್ ಬಾಬು ಅವನಿಗೇನಾದರೂ ದುಡ್ಡು ಬಂದರೆ ನಾನು ನೋಡಿದ್ದೀನಿ, ಆ ದುಡ್ಡನ್ನ ಎಷ್ಟು ಬೇಗ ತಾಲೂಕಿಗೆ ತಂದು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ದೇವಸ್ಥಾನ ಕಟ್ಟೋದು ಇಲ್ಲ ಮತ್ತಿನ್ನೇನೋ ಕಾರ್ಯಕ್ರಮಗಳಿಗೆ ಆ ದುಡ್ಡು ಖಾಲಿ ಆಗೋದ್ರೊಳಗೆ ಮುಗಿಸ್ಬಿಡ್ತಾನೆ. ದುಡ್ಡು ಖಾಲಿ ಆದಮೇಲೆ ನಿಮ್ಮ ಕೈಗೆ ಸಿಗೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡುತ್ತೆ.